ಯಾವ ಕಡೆ ಹಿಂದೆ ಬಂದ ನೋಡಬಾರ್ದು ತಡೆಗೋಡೆ ಹಾಕಿದ್ರ ತಡೆಗೋಡೆ ಹಾಕ್ಬಿಡೋದು. ಇದು ಸರ್ಕಾರದಾಗ ಆಗಿತ್ತು ಈಗ ಆಗಿದೆ ಎಷ್ಟು ಹೊಸದೇನಿದೆ ಅವ್ರಿಗೂ ತಡೆ ತಡೆ ಆದ್ರೆ ಅಡೆ ತಡೆ ಚೆನ್ನಾಗಿ ಬಿಟ್ಟಿದೆ. ನಿಮ್ ಇಲಾಖೆಯಿಂದ ಇದು ಗೇಟ್ ಅಳವಡಿಕೆ ಮಾಡ್ತಾ ಇದ್ದಾರೆ. ಅದು ಸ್ಪೀಕರ್ ಅಂಡ್ರ ಅವರ ನಮ್ ಇಲಾಖೆ ಮಾಡ್ತೀವಿ ಅಷ್ಟೇ. ಅದು ಸ್ಪೀಕರ್ ಅಂಡ್ರ ಅಲ್ಲಿ ನಾವು ಯಾವ ಮಾಡಲ್ಲ. ಏನ್ ಮಾಡ್ಬೇಕು ವಿಧಾನಸೌಧದಲ್ಲಿ ಸ್ಪೀಕರ್ ಅವರ ಅಧೀನದಲ್ಲಿ ಕೆಲಸ ಮಾಡೋದು ಅಷ್ಟೇ ನಮ್ ಕೆಲಸ. ಹೇಗ್ ಮಾಡ್ತಾರ ಹೇಗ್ ಮಾಡ್ತಾರ ಅನ್ನೋದು ಅವ್ರ ಯೋಚನೆ ಬಿಟ್ಟಂತ ವಿಚಾರ. 70 ರಿಂದ 80 ಲಕ್ಷ ಖರ್ಚಾಗುತ್ತಲ್ಲ. ಇಲ್ಲ ಗೊತ್ತಿಲ್ಲ ನಮ್ಗೆ. ಅದು 4G ಅಲ್ಲಿ ಮಾಡ್ತಾರೆ. ಸೊ ಹೀಗಾಗಿ ಕೊಟ್ಟಿರ್ತೀವಿ ಒಂದು ಸರಿ 4G. ಸೊ ನೋಡ್ಬೇಕು ನೀವ್ ಹೇಳಿದಾಗೆ ಚೆಕ್ ಮಾಡೋಣ. ಈಗ DCM DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿದ್ದಾರೆ. ಮತ್ತೊಂದ್ ಕಡೆ ಅವಕಾಶ ಮಾಡಿಕೊಟ್ರೆ ಮುಂದೆ 2 ಬಜೆಟ್ ಮಂಡಿಸ್ತೀನಿ ಅಂತ CM ಹೇಳಿದ್ದಾರೆ. ಈಗ ಅವ್ರನ್ನೇ ಕೇಳ್ಬೇಕಲ್ಲ, ಬರ್ತಾರೆ CM ಅವ್ರು ಕೇಳಿ ಅವ್ರನ್ನೇ. ಇಲ್ಲ ಬಿಡಿ, ಏನ್ ಆರಾಮ್ ನಾವಿದ್ದೀವಿ. ಅವ್ರ ಪರವಾಗಿಲ್ಲ ನೋಡ್ಕೊಳ್ಳಿಕ್ಕೆ ನಾಳೆ ಬರ್ಲಿ, ಏನ್ ಅರ್ಜೆಂಟ್ ಏನಿದೆ, ಆರಾಮಾಗಿ ಬರ್ಲಿ. DCM ಪುರಾಗ ನಾವ್ ಇದೀವಿ ಇಲ್ಲಿ ನೋಡ್ಕೊಳ್ಳಿಕ್ಕೆಲ್ಲ, ಆರಾಮಾಗಿ ಬರ್ಲಿ, ಅರ್ಜೆಂಟ್ ಏನಿದೆ. ಇನ್ನೂರ್ಗೆ ಯಾರು ಮಾಡಿಲ್ಲ, ಪ್ರಶ್ನೆ ಇಲ್ಲ ಇದ್ರ. ಅದೇ ಇನ್ನು ಮಟ್ಟ ಬ್ಯಾನ್ ಯಾರು ಮಾಡಿಲ್ಲ. ಅದನ್ನ ಹೇಳ್ತಾರ ಅಷ್ಟೇ, ಅಧಿಕೃತವಾಗಿ ಯಾರು ಬ್ಯಾನ್ ಮಾಡಿಲ್ಲ, ಘೋಷಣೆ ಮಾಡ್ಲಿಕ್ಕೂ ಆಗೋಲ್ಲ. ಪ್ರಶ್ನೆ ಇಲ್ಲ, ಅದಕ್ಕೆ ಚರ್ಚೆ ವಿಷಯ ಅಲ್ಲ. ಅದೇ ಯಾರು ಮಾಡ್ತೀವಿ ಅಂತ ಯಾರು ಹೇಳಿಲ್ಲಲ್ಲ. RSS ಚಟುವಟಿಕೆ ಬೇರೆ, ಸಂಘ ನಿರ್ಬಂಧ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಅದು ಬೇರೆ ವಿಷಯ, ಈ ವಿಷಯ ಬೇರೆ. ಸಂಘ ಎಲ್ಲೂ ನಾವು ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ನಮ್ ಸರ್ಕಾರ, ಯಾವ್ದೇ ಸರ್ಕಾರ. ಸೊ ಚರ್ಚೆ ಮಾಡೋದು ಅನಗತ್ಯ. ಯಾಕೋ ಬಗೆಹರಂಗ್ ಕಾಣಿಸ್ತಾ ಇಲ್ಲ ಈಗ ಮಾಡ್ತಾರೆ. ಈಗ ನಾಳೆಗೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗುತ್ತೆ. ಮೊನ್ನೆ ಆಗ್ಲಿಲ್ಲ, ಅಪೂರ್ಣ ಆಗಿದೆ. ಸರಿ, ಏನೋ ಒಂದು ದಾರಿ ತೋರಿಸಲೇಬೇಕಿಲ್ಲ, ಅನಾವಶ್ಯಕ ಗೊಂದಲ ಇದೆ ರಾಜ್ಯದಲ್ಲಿ. ಮುನಿಯಪ್ಪ ಅವರೆಲ್ಲ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರೂ ನಮ್ಮನ್ನ ಬಿಟ್ಟು ಎಲ್ಲರೂ ಒಂದಾಗಿದ್ದಾರೆ ಅನ್ನೋ ತರ ಎಲ್ಲರ ಸರ್ಕಾರ ಎಲ್ಲರ ಪರವಾಗಿದೆ. ಅವ್ರ ಪರವಾಗಿ ಇವ್ರ ಪರವಾಗಿಲ್ಲ, ಎಲ್ಲರ ಪರವಾಗಿದೆ. ಸೊ ನೋಡೋಣ, ಈಗ ಕ್ಯಾಬಿನೆಟ್ ನಲ್ಲಿ ಏನಾರು ಅದಕ್ಕೆ ದಾರಿ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿದೆ ಸರ್ಕಾರ. ಓಕೆ.